ನೇತ್ರ ಊಟ ಮಾಡ್ದವ? ಸಾವಿತ್ರಿ ಅಡುಗೆ ಮಾಡಿದ್ಲಲ್ಲ, ಬಿಸಿ ಬಿಸಿದು ಊಟ ಮಾಡ್ದವ? ಕಣಮ್ಮ, ಊಟ ಮಾಡಿದೆ. ಸಾವಿತ್ರಿ ಎತ್ತಿಗೆ ಮಾಡಿದ್ರಂತೆ, ಪ್ರೇಮ ತಂದುಕೊಟ್ಲು, ಊಟ ಮಾಡಿದೆ. ಬಾ ಕುತ್ಕೋ ಮಗ, ಏನು ಬೇಕು ಮಾಡಿಸ್ಕೊಂಡು ತಿನ್ನು, ತಲೆನೇ ಕೆಡ್ಸ್ಕೊಬೇಡ ಆಯಿತಾ. ಏನು ಬೇಕು ಎತ್ತ ಏನು ನಿಮ್ಮ ಅತ್ತೆ ಮಾಡ್ಕೊಡ್ತಿದ್ಲೋ ಇಲ್ವೋ, ಏನು ಬೇಕು ಕೇಳ್ಬಿಟ್ಟು ಮಾಡಿಸ್ಕೊ. ಸಾವಿತ್ರಿ ಎಲ್ಲನೂ ಮಾಡ್ಕೊಡ್ತಾಳೆ, ಎಲ್ಲ ಅಡುಗೆನೂ ಮಾಡಕ್ಕೆ ಬರ್ತದೆ, ತಲೆನೇ ಕೆಡ್ಸ್ಕೊಬೇಡ. ಏನಮ್ಮ ಹಂಗೆ ಹೇಳ್ತಿದ್ಯಾ? ನಮ್ಮ ಅತ್ತೆ ಎಲ್ಲ ಥರ ಅಡುಗೆನೂ ಮಾಡ್ತಿದ್ರು ಪಾಪ, ನಾನು ಕೇಳೋಕ್ಕೆ ಮುಂಚೆನೇ ಎಲ್ಲ ಮಾಡ್ಕೊಡ್ತಿದ್ರು. ನೀನು ಹಂಗೆ ಹೇಳ್ಬೇಡ ಅವ್ರ ಬಗ್ಗೆ. ಸರಿ ಕಣವ, ಸರಿ ಸರಿ ಆಯಿತು, ಬೇಜಾರು ಮಾಡ್ಕೋಬೇಡ. ಏನು ಬೇಕು ಎಲ್ಲನೂ ಬಸ್ರಿ ಬೈಕೆ ಅಂತಾರೆ ಕಣವ. ಏನು ತಿನ್ನಬೇಕು ಅನ್ಸಿದ್ರು ಹೇಳ್ಬೇಕು, ಸಂಕೋಚ ಮಾಡ್ಕೋಬೇಡ. ಏನೇ ಆದರೂ ಸರಿ ಮಾಡಿಕೊಡ್ತೀನಿ. ನಾನು ಮಾಡೋಕ್ಕಾಗಲಿಲ್ಲ ಅಂದರೆ ಸಾವಿತ್ರಿ ಎಲ್ಲನೂ ಮಾಡ್ಕೊಡ್ತಾಳೆ. ಪ್ರೇಮನೂ ಅಷ್ಟೇ, ಅವಳು ಎಲ್ಲ ಕಲ್ತ್ಕೊಂಡವಳೆ. ಅದೇನದು ಫೋನ್ಲಿ ಯೂಟ್ಯೂಬ್ ಅಂತಾರಲ್ಲ, ಅದು ನೋಡ್ಕೊಂಡು ಎಲ್ಲನೂ ಕಲ್ತ್ಕೊಂಡವಳೆ, ಎಲ್ಲನೂ ಮಾಡ್ಕೊಡ್ತಾಳೆ ಆಯಿತಾ. ನಿಂಗೆ ಏನು ಬೇಕು ಕೇಳು, ಮಾಡಿಸ್ಕೊ, ಹೊಟ್ಟೆ ತುಂಬ ಊಟ ಮಾಡು, ಬೇಜಾರು ಮಾಡ್ಕೊಬೇಡ. ಒಬ್ಬಳೆ ಕುಂತ್ಕೊಳ್ಳೋಕ್ಕೆ ಅಲ್ಲಿ ಬಾ, ಬೇಕಾರೆ ಹಾಲಲ್ಲಿ ಕುಂತ್ಕೋ ಟಿ ವಿ ನೋಡಿಕೊಂಡು. ನನಗೇನಮ್ಮ ಬೇಜಾರು, ಸಾವಿತ್ರಿನೂ ಪ್ರೇಮನ ಇಷ್ಟೊತ್ತು ನನ್ನ ಜೊತೆನೇ ಇದ್ದರು. ಇವಾಗ ಅಡುಗೆ ಮಾಡ್ತೀವಿ ಅಂತ ಹೋಗಿದ್ದವರಷ್ಟೇ. ನನಗೇನು ಬೇಜಾರಿಲ್ಲ ಬಿಡು, ಅವ್ರು ಇಷ್ಟೊತ್ತು ನನ್ನ ಜೊತೆನೇ ಇದ್ದಕ್ಕಂತೆ. ಸರಿ ಕಣವ, ಸರಿ, ಹೆಂಗೋ ಅದಕ್ಕೇನಾದ್ರೂ ಚೆನ್ನಾಗಿರಿ ಅಷ್ಟೇ ನಾನು ಕೇಳೋದು. ಅವರು ಏನು ಇದು ಮಾಡ್ಕೊಳಕ್ಕಿಲ್ಲ ಕಣವ. ನೀನಂದರೆ ಏನು ಪ್ರಾಣ ಬಿಡ್ತವೆ ಎಡವೆ, ಏನು ಬಿದ್ದು ಬಿದ್ದು ಮಾಡ್ತೇವೆ, ಸುಮ್ಮನೆ ನೀನು ಇಲ್ದೇ ಹುಸಿ ನೆನ್ಸ್ಕೊತಿದ್ವಾ? ಅಯ್ಯೋ ಯಾವಾಗ ಬತ್ತಳು ನೇತ್ರಾತೆ, ಯಾವಾಗ ಕರ್ಕೊಬರೋದು ಅನ್ನೋದೇ ಯೋಚನೆ ಆಗಿತ್ತು ಅವ್ರಿಗೆ. ಹೌದಮ್ಮ, ಗೊತ್ತು ಬಿಡು. ಸರಿ ಬಿಡಮ್ಮ, ಆಯಿತು, ನೀನು ಹೋಗಿ ರೆಸ್ಟ್ ಮಾಡು ಆಯಿತು. ನನಗೇನು ಬೇಕಾದ್ರೆ ನಾನು ಕೇಳ್ತೀನಿ, ಸಾವಿತ್ರಿ ಇರ್ತಾಳಲ್ಲ. ಅತ್ತೆ, ಇಲ್ಲೇನು ಮಾಡ್ತಿದ್ದೀರಿ? ಓ, ಮಗಳ ಜೊತೆ ಮಾತಾಡೋಕೆ ಬಂದ್ರಾ? ಅದೇ ಏನು ಉಂಡ್ಲೋ ತಿನ್ಲೋ ಕೇಳೋಣ ಅಂತ ಬಂದೆ ಕಣವ. ಅಯ್ಯೋ, ಮ್ಯಾನ್ ರೂಮು ಮೆಟ್ಲತ್ಕೊ ಬರೋಕ್ಕೆ ಹಾಕಿಲ್ಲ ನನಗೆ. ಇವಳು ಕೇಳಿ ಅಂದರೆ ಇಳಿಯೋಕ್ಕಿಲ್ಲ, ರೂಮಲ್ಲೇ ಕುಂತಿರ್ತಾಳೆ. ಅದಕ್ಕೆ ಎಲ್ಲಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೋ ಏನೋ ಅಂದ್ಕೊಂಡು ನೋಡೇನೆ ಮಾತಾಡ್ಸೋಣ ಅಂತ ಬಂದೆ. ನೀವು ಇಷ್ಟೊತ್ತು ಗಂಟೆ ಇಲ್ಲೇ ಇದ್ರಂತಲ್ಲ, ಇನ್ಯಾಕೆ ಬೇಜಾರು ಮಾಡ್ಕೊಂಡಳು? ಹೌದತ್ತೆ, ನಾವಿಬ್ಬರು ಇಲ್ಲೇ ಇದ್ವಿ ಇಷ್ಟೊತ್ತು, ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗಿದ್ದು. ಸರಿ ನೇತ್ರ ತಗೋ, ಹಾರ್ಲಿಕ್ಸ್ ಕುಡಿ. ಹಾರ್ಲಿಕ್ಸಾ? ಹೌದು, ಮದರ್ ಹಾರ್ಲಿಕ್ಸ್. ಇದು ಪ್ರೆಗ್ನೆನ್ಸಿಲಿ ಎಲ್ಲರೂ ಕುಡಿತಾರೆ, ನಾನು ನೋಡಿದ್ದೀನಿ, ಏನಿಲ್ಲ ಒಳ್ಳೇದೆ, ತಗೋ ಕುಡಿ. ಕುಡಿಯವ, ಅದೆಂಥದ್ದು ಹಾರ್ಲಿಕ್ಸ್ ಅಂತಲ್ಲ, ಕುಡಿ, ಮಗಿಗೆ ಒಳ್ಳೇದಾಯ್ತದೆ ಅಂದರೆ ಏನು ಬೇಕಾದ್ರೂ ಕುಡಿ. ಕುಡಿ, ತಂದವಳು ನೋಡು ಪಾಪ ಪ್ರೇಮ ಮಾಡ್ಕೊಂಡು. ಏನಮ್ಮ ನೀನು, ಇವಾಗ ತಾನೇ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕೊಡ್ಲು ಸಾವಿತ್ರಿ, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಎಲ್ಲಿಗೆ ಕುಡಿಲಿ? ಇವಳು ನೋಡಿದ್ರೆ ಹಾರ್ಲಿಕ್ಸ್ ಅಂತ ಇಟ್ಕೊಂಡು ಬಂದಿದ್ದಾಳೆ. ನನಗಂತೂ ಆಗಲ್ಲಪ್ಪ, ಈಗ ತಾನೇ ಹೊಟ್ಟೆ ತುಂಬ ಬೇಡ ಬೇಡ ಅಂದರೂ ಕೇಳಲಿಲ್ಲಮ್ಮ ಸಾವಿತ್ರಿ, ಹೊಟ್ಟೆ ತುಂಬ ತಿನ್ನಿಸಿದಾಳೆ. ಆ ಪಲ್ಯ, ತರಕಾರಿ ಪಲ್ಯ, ಈ ಪಲ್ಯ, ಕಾಳು ಪಲ್ಯ ಅಂದ್ಕೊಂಡು ನನಗಂತೂ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ. ನನಗಂತೂ ಏನೂ ಬೇಡಪ್ಪ ಈಗ. ಏನು ಹಂಗೆ ಹೇಳ್ತಿದ್ಯಾ? ಅಕ್ಕ ಮಾಡ್ಕೊಟ್ಟಿದ್ದು ಅಡುಗೆ ಎಲ್ಲ ಊಟ ಮಾಡ್ತಿದ್ದಾನೆ ನೀನು, ಈಗ ನಾನು ಮಾಡ್ಕೊ ಬಂದಿರೋ ಹಾರ್ಲಿಕ್ಸ್ ಎಲ್ಲ ಕುಡಿಬೇಕು ನೀನು ಅಷ್ಟೇ. ಏನಮ್ಮ ಇವರಿಬ್ರು ಕಾಂಪಿಟೇಷನ್ ಮೇಲೆ ಟಾರ್ಚರ್ ಕೊಡ್ತಿದ್ದಾರೆ ನನಗೆ. ಅಯ್ಯೋ ತಿನ್ನವ, ಕುಡಿ. ನೋಡು ಪಾಪ, ಯಾವತ್ತಿಗೆ ತಿರುಗಿ ಮಾಡಿಕೊಟ್ಟಾರು, ಯಾರು ಮಾಡಿಕೊಟ್ಟಾರು ಹೇಳು? ಪಾಪ ಎಷ್ಟು ಇದು ಮಾಡ್ತವೆ ನನ್ನ ಸೊಸೆದಿರು, ಕುಡಿಯವ. ಹೌದೌದು, ನೀನೊಬ್ಳು ಬಾಕಿ ಇದೆ ನೋಡಿ ಹಿಂಗೆ ಹೇಳೋಕ್ಕೆ. ಇದೇನವ ನೀನೇನು ತಕ ಬಂದಿದ್ದೀ? ಅತ್ತೆ, ಸಬ್ಬಕ್ಕಿ ಪಾಯಸ ಮಾಡಿದ್ದೀನತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಇವಳಿಗೆ ನೇತ್ರಿಗೆ ಅದು ಇಷ್ಟ ಅಲ್ವಾ, ಅದಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ತಗೋ ನೇತ್ರ. ಅಕ್ಕ, ಏನಕ್ಕ? ನಾನು ನೋಡಿಲ್ಲಿ ಹಾರ್ಲಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಅವಳಿನ್ನೂ ಇದನ್ನೇ ಕುಡ್ದಿಲ್ಲ. ನೀನು ಹೆಂಗೆ ಪಾಯಸ ಕುಡಿಸ್ಬಿಡ್ತೀಯ ಅವಳಿಗೆ? ಅಯ್ಯೋ ಪ್ರೇಮ, ಹಾರ್ಲಿಕ್ಸ್ ಕುಡ್ದಾರಾ? ಈ ಹಾರ್ಲಿಕ್ಸ್ ಕುಡಿ ಬೇಜಾರೇನ ಬಿಡು, ಪಾಯಸ ತಿನ್ಲಿ ಬಿಡು. ಇಲ್ಲ ಇಲ್ಲ, ನಾನು ಹಾರ್ಲಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅವಳಿಗೆ, ಮದರ್ ಹಾರ್ಲಿಕ್ಸ್. ಇದನ್ನೆಲ್ಲ ಕೇಳಿ ವಿಚಾರಿಸಿ ತಂದಿದ್ದೀನಿ, ಅವಳು ಇದನ್ನೇ ಕುಡಿಬೇಕು. ಏನು ತಲೆ ಕೆಲೆ ಕೆಟ್ಟಿದ್ಯಾ ನಿಮ್ಮಿಬ್ರಿಗೂ? ಏನು ಕಾಂಪಿಟೇಷನ್ ಮೇಲೆ ತಿನ್ನಿಸ್ತಿದ್ದೀರಾ ನನಗೆ? ನಾನು ಅಷ್ಟೇ ಆಮೇಲೆ ಹೊಟ್ಟೋಗ್ತೀನಿ. ನೋಡು ಸಾವಿತ್ರಿ, ನನಗೆ ಈ ಪಾಯಸನೂ ಬೇಡ, ನೋಡು ಪ್ರೇಮ, ಹಾರ್ಲಿಕ್ಸ್ ಬೇಡ, ನೀವಿಬ್ಬರು ತೊಗೊಂಡು ಹೋಗಿ ಹೋಗಿ ನೀವಿಬ್ಬರು. ಅಲ್ಲ ಕಣವ, ಪಾಪವ ಅಷ್ಟು ಪ್ರೀತಿನ ಮಾಡ್ಕೊಬಂದವೆ, ಹಿಂಗೆ ಆಡ್ತಿದ್ಯಲ್ಲ ಸರಿಯಾ ನೀನು? ಸಬ್ಬಕ್ಕಿ ಪಾಯಸಕ್ಕಂತ ತಿನ್ನವ, ತಿನ್ಬೋದು ತಂಪಕ್ಕಂತೆ ತಿನ್ನು, ಹೊಸಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ನಮಗೆ ತಿನ್ನಬೇಕು ಅಂದರೆ ಯಾರು ಮಾಡ್ಕೊಡೋರಿತ್ತಿಲ್ಲ ಆ ಕಾಲದಲ್ಲಿ. ಈಗ ನೋಡು, ನಿನ್ನ ಅದಕ್ಕೆದಿರಿ ಏನು ಹಿಂಗೆ ಇದು ಮಾಡ್ತಾವ್ರೆ, ಹಿಂಗೆ ಆಡ್ತಿಯಲ್ಲ ತಿನ್ನೋಕ್ಕೆ, ಸರಿಯಾ ನೀನು? ಅಮ್ಮ, ಹೊಟ್ಟೆ ಹಸಿವಿದ್ರೆ, ಹೊಟ್ಟೆ ಕಾಲಿದ್ರೆ ಎಷ್ಟು ಬೇಕಾದರೂ ತಿನ್ಬೋದು. ಈಗ ತಾನೇ ಹೊಟ್ಟೆ ತುಂಬ ಸಾವಿತ್ರಿನ ತಿನ್ನಿಸಿದಾಳಮ್ಮ, ನನಗಂತೂ ಆಗಲ್ಲ. ಆದರೆ ನನಗೆ ಗೊತ್ತಿಲ್ಲ, ನೀನು ಈ ಹಾರ್ಲಿಕ್ಸ್ ಕುಡಿಲೇಬೇಕು, ಪಾಪಗೆ ಒಳ್ಳೇದು ನೇತ್ರ. ನಿನಗೋಸ್ಕರ ಯಾರು ತಿನ್ನು ಅಂತಿರೋದು? ನಾವೆಲ್ಲ ಹೇಳ್ತಿರೋದು ಪಾಪಗೋಸ್ಕರ ಅಷ್ಟೇ. ಓ, ಅಂದರೆ ನಿಮ್ಗೆ ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ? ಅಯ್ಯಯ್ಯೋ ಹಂಗಲ್ಲ ಕಣವ, ನಿನ್ನ ಮೇಲೂ ಪ್ರೀತಿ, ನಿನ್ನ ಮಗಿನ ಮೇಲೂ ಪ್ರೀತಿ. ತಿನ್ನವ ಪ್ರೇಮ ಒಂಚೂರ, ನೋಡು ಎಷ್ಟು ಪ್ರೀತಿಯಿಂದ ಮಾಡ್ಕೊಬಂದಿದ್ದೀನಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೂರು ತಿನ್ನು. ಅಯ್ಯೋ ನನ್ನ ಬಂಗಾರಗಳು ಕಣವ, ನನ್ನ ಸೊಸೆದಿರು ನನ್ನ ಬಂಗಾರಗಳು. ಅಯ್ಯಯ್ಯೋ ನಿನ್ನ ಬಂಗಾರಗಳು ಕರ್ಕೊಂಡು ಹೋಗು ಆಚೆಗೆ. ಯಾಕವಂಗಂದು
ಈ ಸುಮ್ಮನೆ ನೀನು ಅವೇ ಪ್ರೇಮ ಕುಡಿಲಿ, ಕುಡಿಸ್ತೀನಿ ನಾನು ಕುಡಿಸ್ತೀನಿ. ತಗೊಳ್ಳಿ ಅಂತ ಕೊಡ್ಸಾಯ್ತ್ರಿ, ಪಾಯಸ ಕುಡಿಲಿ. ನೋಡು ನಿಧಾನಕ್ಕೆ ಕುಡಿ. ಒಂಚೂರ ಸುಧಾರಿಸ್ಕೊ. ಈಗ ಊಟ ಮಾಡಿದ್ಯಲ್ವಾ, ಸುಧಾರಿಸ್ಕೊಂಡು ಒಂಚೂರ ಹಾರ್ಲಿಕ್ಸ್ ಕುಡಿ, ಒಂಚೂರ ಪಾಯಸ ತಿನ್ನು. ನಿಧಾನಕ್ಕೆ ತಿನ್ನು, ಏನು ಅರ್ಜೆಂಟಾಗಿ ಈಗಲೇ ತಿನ್ಬೇಡ. ಅಲ್ಲಿ ಮಾಡಿಕೊಂಡು ನಿಧಾನಕ್ಕೆ ತಿನ್ನು. ಪಾಪ ಅಷ್ಟು ಇದಾಗ ಮಾಡ್ಕೊ ಬಂದವೆ. ಹಂಗೆ ಆಡ್ತಿಲ್ಲ ಸರಿಯಾ ನೀನು ನೇತ್ರ? ಅಮ್ಮ ನಿನ್ಗೆ ಗೊತ್ತಿಲ್ಲ ಅವ್ರಿಗೆ, ನೆನ್ನೆ ಬಂದಿರೋದು ನಾನು. ಎಷ್ಟು ತಿನ್ನಿಸಿದಾರೆ ನೆನ್ನೆಯಿಂದ ಗೊತ್ತಾ? ನಾನೇನು ಮನುಷ್ಯ ಅಲ್ವಾ? ಹಾಂ ಯಪ್ಪ, ಒಂದು ನಿಮಿಷ ಫ್ರೀ ಬಿಡ್ತಾ ಇಲ್ಲ ಅವ್ರು ನನ್ನ. ಹಂಗೂ ಹೊಟ್ಟೆ ಬೇರೆ ತಿನ್ನಿಸ್ಬಾರ್ದು ಕಣ್ರವ. ತಿಂತಾಳೆ ಬಿಡಿ ಪಾಯಸನವೇ, ಹಾರ್ಲಿಕ್ಸ್ನ ಕುಡಿಲಿ. ಇನ್ನು ಸಂಜೆ ಗಂಟೆ ಏನೂ ಕೊಡಕ್ಕೆ ಹೋಗ್ಬಿಡಿ ನಿಮ್ಮ ಅವಳಿಗೆ. ಸಂಜೆಗೆ ಏನಾರು ಊಟ ಮಾಡಲಿ ಹೊಟ್ಟೆ ತುಂಬ. ಹಿಂಗೆ ತಂದು ತಿನ್ಸಾರ ಹಂಗೆ. ಅತ್ತೆ ನೀತ್ರ ಚೆನ್ನಾಗಿ ತಿಂದರೆ, ಚೆನ್ನಾಗಿ ಕುಡಿದ್ರೆ ಪಾಪು ಡುಮ್ ಗುಂಡ್ಗುಂಡು ಕುಟ್ಟುತ್ತೆ. ಚೆನ್ನಾಗಿ ಹುಟ್ಟಬೇಕಲ್ವಾ? ಅಯ್ಯೋ ಚೆನ್ನಾಗಿ ಹುಡ್ತಬೇಕಂತೆ. ಚೆನ್ನಾಗಿ ಅದೇ ಮಗ, ಏನು ತೊಂದರೆ ಇಲ್ಲ. ಸರಿ ಬಿಡಿ, ಅವಳು ಊಟ ಮಾಡಿಬಿಟ್ಟು ಹಾರ್ಲಿಕ್ಸ್ನವೇ ಪಾಯಸನ ಕುಡಿದ್ಬಿಟ್ಟು ಹೊತ್ತು ಮನೆ ಕೊಳ್ಳಿ. ನಡೀರಿ, ನೀವು ಅದೇನು ಕೆಲಸ ಅದೇ ನೋಡ್ಕೊಳ್ಳಿ. ಅವಳು ಮನೆ ಕೊಳ್ಳಿ ಸಂಜೆಗೆ ಒಂದು ಸ್ವಲ್ಪ ಹೊತ್ತು 4 ಗಂಟೆಗೆ ಎದ್ದೇಳಿ. ಆಮೇಲೆ ಬೇಕಾದ್ರೆ ಏನಾರು ತಿನ್ನಕ್ಕೆ ಹಣ್ಣು ಕಟ್ ಮಾಡಿಕೊಡಿ. ಅಡುಗೆ ಅದು ಇದು ಮಾಡಿಬಿಡಿ. ಹಣ್ಣುಗಳಿದ್ರೆ ಹಣ್ಣುಗಳು ಕಟ್ ಮಾಡಿಕೊಡಿ ತಿನ್ನಲಿ. ಆಮೇಲೆ ಸಂಜೆಗೆ ಏನಾರು ಅಡುಗೆ ಮಾಡಿರಂತೆ. ಸರಿ ಅತ್ತೆ, ಆಯಿತು. ಸಾವಿತ್ರಿ ನಡಿ, ಅದೇನು ಕೆಲಸ ಇದೆ ನೋಡ್ಕೊ ಹೋಗಿ. ಈಗ ಅವಳು ಹೊತ್ತು ತಿಂದ್ಬಿಟ್ಟು ಮನೆ ಕೊಳ್ಳಿ. ಸರಿ ಅತ್ತೆ. ಅಲ್ಲ ಕಣ್ಣಿದ್ರ, ಅವ ಅಷ್ಟು ಪ್ರೀತಿಯಿಂದ ಮಾಡ್ತವೆ, ನೀನು ಹಿಂಗೆ ಆಡ್ತೀಯಲ್ಲ, ಅವ್ರಿಗೆ ಬೇಜಾರಾಗಕ್ಕಿಲ್ವಾ? ಅಯ್ಯೋ ಅಮ್ಮ, ಅವ್ರು ಹಂಗಾದ್ರೂ ಬೇಜಾರು ಮಾಡ್ಕೊಂಡು ಏನು ಕೊಡಬಾರ್ದು ನನಗೆ ಅಂತಾನೆ ಹಿಂಗೆ ಆಡ್ತಿದ್ದೀನಮ್ಮ. ಬಂದು ಒಂದು ದಿನ ಆಗಿಲ್ಲ, ಎಷ್ಟು ತಿನ್ನಿಸಿದಾರೆ ಗೊತ್ತಾ ನನಗೆ. ಹೇಳಿದ ಮಾತೆ ಕೇಳಲ್ಲ, ಕಾಂಪಿಟೇಷನಲ್ಲಿ ತಿನ್ನಿಸ್ತಾರೆ. ಅವಳು ಮಾಡಿದ್ದು ನಾನು ಮಾಡಿ ತಿನ್ನು ಅಂತಾಳೆ, ಇವಳು ನಾನು ಮಾಡಿ ತಿನ್ನು ಅಂತಾಳೆ. ಇವಳು ಪ್ರೇಮ ವೆರೈಟಿಯಾಗಿ ಏನೇನೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಬರ್ತಾಳೆ ಮಾಡಿಕೊಂಡು. ಅವಳು ಮನೆಯಲ್ಲಿ ಸೊಪ್ಪು ಕಾಳು ಅದು ಹಣ್ಣು ಗಿಣ್ಣು ಅಂತ ಅವಳು ಮಾಡ್ಕೊಂಡು ಬರ್ತಾಳೆ. ಎಲ್ಲ ನಾನು ಹೆಂಗೆ ತಿನ್ನಲಿ ಹೇಳು? ನನಗಂತೂ ಸಾಕಾಗಿ ಹೋಗಿದೆ. ಇಷ್ಟೊತ್ತು ಇಬ್ಬರು ಕೂತಿದ್ರು ಅಂತ ಹೇಳಿದ್ನಲ್ಲ, ಸುಮ್ಮನೆ ಕೂತಿರ್ಲಿಲ್ಲ ಅವರು. ಫ್ರೂಟ್ಸ್ ಬಿಡಿಸ್ಕೊಡೋದು, ಅದು ತಿನ್ಸೋದು ಇದು ತಿನ್ಸೋದು ಅಂತಲೇ ಕೂತಿದ್ದು. ಬರೀ ಮಾತಾಡ್ಕೊಂಡು ಏನು ಕೂತಿರ್ಲಿಲ್ಲ. ನೋಡ್ದಾ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ? ಹೌದಮ್ಮ, ಇಂಥ ಅದಕ್ಕೆ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅಮ್ಮ. ಸರಿ ಹೊತ್ತು ಸುಧಾರಿಸ್ಕೊಂಡು ಪಾಯಸನವೇ ಒಂಚೂರು ಹಾರ್ಲಿಕ್ಸ್ನ ಕುಡಿದ್ಬಿಟ್ಟು ಮನೆಗೆ ಹೊತ್ತು ಆಮೇಲೆ ಎದ್ಬಿಟ್ಟು ಸಂಜೆಗೆ ಅದೇನು ನೋಡೋಕ್ಕಾಯ್ತದೆ. ಹೌದಮ್ಮ, ನನಗೂ ನಿದ್ದೆ ಬರ್ತಿದೆ. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಬಿಡು. ಹೋಗು, ನೀನು ರೆಸ್ಟ್ ಮಾಡು ಹೋಗು. ಸರಿ ಕಣವ. ಒಬ್ಬಳೇ ಇರ್ತಿ ರೂಮಲ್ಲಿ, ಕಳ್ಸೋಣ ಪ್ರೇಮನ ಏನಿಲ್ಲ ಹೋಗಮ್ಮ. ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.